ಬೈರಮಂಗಲ ಚಲೋಗೆ ಕರ್ನಾಟಕ ಪ್ರಾಂತ ರೈತ ಸಂಘ ಕರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಮೇ 29ರಂದು ಬೃಹತ್ ಪ್ರತಿಭಟನೆ. 9640 ಎಕರೆ ಕೃಷಿ ಭೂಮಿ ಸ್ವಾಧೀನಕ್ಕೆ ರೈತರ ತೀವ್ರ ವಿರೋಧ. 435 ದಿನಗಳಿಂದ ನಿರಂತರ ಧರಣಿಯಲ್ಲಿ ರೈತರು. ಫಲವತ್ತಾದ ನೀರಾವರಿ ಭೂಮಿ ಉಳಿಸಿಕೊಳ್ಳಲು ಹೋರಾಟ. ಕಾರ್ಪೊರೇಟ್ ರಿಯಲ್ ಎಸ್ಟೇಟ್ ಭೂ ಕಬಳಿಕೆ ವಿರುದ್ಧ ಆಕ್ರೋಶ. ರೈತರ ಆಕ್ಷೇಪಣೆ ಆಲಿಸದೆ ಸರ್ಕಾರ ಮುಂದಾಗಿದೆ ಆರೋಪ. ಪರಿಸರ ನಾಶಕಾರಿ ಯೋಜನೆ ಎಂದು ಕೆಪಿಆರ್ಎಸ್ ಖಂಡನೆ. ಅಬ್ಬನಕುಪ್ಪೆಯಿಂದ ಬೈರಮಂಗಲದವರೆಗೆ ಬೃಹತ್ ಮೆರವಣಿಗೆ. ಎಐಕೆಎಸ್ ನಾಯಕ ಡಿ ರವೀಂದ್ರನ್ ಮೆರವಣಿಗೆ ಉದ್ಘಾಟನೆ. ರಾಜ್ಯದ 100 ರೈತ ಸಂಘದ ಕಾರ್ಯಕರ್ತರ ಭಾಗವಹಿಸುವ ನಿರೀಕ್ಷೆ. ರೈತ ವಿರೋಧಿ ನೀತಿ ವಾಪಸ್ಸು ಪಡೆಯಲು ಮುಖ್ಯಮಂತ್ರಿ ಮೇಲೆ ಒತ್ತಾಯ. ಬೆಂಗಳೂರು ಆಹಾರ ಕಣಜ ಉಳಿಸಲು ರೈತರ ಹೋರಾಟ. ಭೂ ಸ್ವಾಧೀನ ರದ್ದುಪಡಿಸಲು ಸರ್ಕಾರಕ್ಕೆ ಆಗ್ರಹ. ರೈತರ ಹಕ್ಕುಗಳ ಉಲ್ಲಂಘನೆ ಎಂದು ಸಂಘಟನೆ. ಈಗ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಎಲ್ಲರೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಬಡವರ ಪರ, ಶೋಷಿತರ ಪರ, ರೈತರ ಪರ, ದುಡಿಯೋ ಜನರ ಪರ ಅಂತೇಳಿ ಅವರಿಗೆ ಮಾತಾಡುವಂಥದ್ದು ನಾವೆಲ್ಲರೂ ಕೂಡ ವಾಡಿಕೆ ರೀತಿಯಲ್ಲಿ ಸಿದ್ದರಾಮಯ್ಯ ಬೇರೆ ಎಲ್ಲರಿಗಿಂತ ಒಳ್ಳೆ CM ಅನ್ನುವಂಥ ರೀತಿಯಲ್ಲಿ ನಾವೆಲ್ಲ ಮಾತಾಡ್ತಾ ಇರ್ತೀವಿ. ಆದರೆ ಇವತ್ತು ಆ ರೀತಿಯಲ್ಲಿ ಕರ್ನಾಟಕದಲ್ಲಿ ಇವತ್ತು ಕಾಣಿಸ್ತಾ ಇಲ್ಲ. ಬಹುಶಃ ಇವತ್ತು ಕರ್ನಾಟಕದ ಕಾರ್ಪೊರೇಟ್ಗಳನ್ನ ಬೆಂಬಲಿಸುವಂಥ ಅಥವಾ ಈ ದೇಶದ ಕಾರ್ಪೊರೇಟ್ಗಳನ್ನ ಬೆಂಬಲಿಸುವಂಥ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಆಡಳಿತದ ದಾಟಿಯನ್ನು ಇವತ್ತು ಬದಲಾಯಿಸಿಕೊಂಡು ಇವತ್ತು ಕೆಲಸ ಮಾಡ್ತಾ ಇದೆ. ರೈತರ ಮತ್ತು ಬಡವರ, ದುಡಿಯುವ ಜನರ ಪರವಾಗಿ ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ ಅಂತೇಳಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ತೀವ್ರವಾಗಿ ಅದನ್ನು ಇವತ್ತು ಖಂಡಿಸ್ತಾ ಇದ್ದೀವಿ. ಭಾರಿ ಮುಖ್ಯವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕೆಗಳ ಹೆಸರಿನಲ್ಲಿ, ನಗರಗಳ ಅಭಿವೃದ್ಧಿ ಹೆಸರಿನಲ್ಲಿ ಅಥವಾ ಬೇರೆ ಬೇರೆ ಅಭಿವೃದ್ಧಿ ಹೆಸರಿನಲ್ಲಿ ಇಲ್ಲಿಯ ತನಕ ರೈತರಿಗೆ ದುಡಿಲಿಕ್ಕೆ, ಕೃಷಿ ಮಾಡಲಿಕ್ಕೆ, ಈ ದೇಶದ ಎಲ್ಲ ಜನರಿಗೆ ಅನ್ನವನ್ನು ಕೊಡಲಿಕ್ಕಾಗಿ ಭೂಮಿಯನ್ನು ವಿತರಣೆ ಮಾಡುವಂಥ, ಹಂಚುವಂತಹ ಕಾನೂನುಗಳು ಜಾರಿ ಆಗ್ತಾ ಇದ್ವು. ಆದರೆ ಕಳೆದ 3 ವರ್ಷಗಳಿಂದ ಭೂಮಿ ಕೊಡೋದರ ಬದಲಿಗೆ, ಬಡವರಿಗೆ ಹಂಚಿಕೆ ಮಾಡೋದ್ರ ಬದಲಿಗೆ ರೈತರ ಕೈಯಲ್ಲಿರ್ತಕ್ಕಂಥ ಭೂಮಿಯನ್ನು ಅಕ್ರಮವಾದಂಥ ಕಾನೂನುಗಳು, ಸುಧಾರಣೆಗಳನ್ನು ಹೆಸರಿನಲ್ಲಿ ಇವತ್ತು ನೆಪದಲ್ಲಿ ಸ್ವಾಧೀನ ಮಾಡ್ತಕ್ಕಂಥದ್ದು, ರೈತರ ಕೃಷಿ ಭೂಮಿಯನ್ನು, ಫಲವತ್ತಾದಂಥ ಭೂಮಿಯನ್ನು ಸ್ವಾಧೀನ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕೈ ಹಾಕಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಹೇಳ್ತಾ ಇದ್ದೀವಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಗ ಬಿಡದಿಯ, ರಾಮನಗರ ಜಿಲ್ಲೆಯ ಬಿಡದಿಯ ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ಈ 2 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ 9 ಕಂದಾಯ ಗ್ರಾಮಗಳು, 16 ಅದಕ್ಕೆ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಗಳ ರೈತಾಪಿ ವರ್ಗ ನೂರಾರು ವರ್ಷಗಳಿಂದ, ಅನೇಕ ಶತಮಾನಗಳಿಂದ ಕೃಷಿಯನ್ನು ನಂಬಿ ಬದುಕ್ತಾ ಇದ್ದಂಥ, ಎಲ್ಲವೂ ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಈ ಫಲವತ್ತಾದ ಭೂಮಿಯನ್ನು ಇವತ್ತು ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ, ಇವತ್ತು ಹೊಸ ಟೌನ್ಶಿಪ್ನ ಹೆಸರಿನಲ್ಲಿ ಸುಮಾರು 9600 ಚಿಲ್ಲರೆ ಎಕರೆ, ಇವತ್ತು 9640 ಎಕರೆ ಭೂಮಿ ರೈತರ ಕೈಯಿಂದ ಸ್ವಾಧೀನ ಮಾಡಿಕೊಂಡು ಈಗಾಗಲೇ ವಿಧಾನಸೌಧದಲ್ಲಿ ಅದನ್ನು ಅಂಗೀಕಾರ ಮಾಡಿದ್ದಾರೆ. ಹೊಸ ಟೌನ್ಶಿಪ್ ಹೆಸರಿನಲ್ಲಿ ಇದನ್ನು ಭೂ ಸ್ವಾಧೀನ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಕಳೆದ ಏಪ್ರಿಲ್ ತಿಂಗಳು 2026ರಲ್ಲಿ ಇದನ್ನು ಆದೇಶ ಮಾಡಿದ್ದಾರೆ.